ಬನ್ನಿ ಅಕ್ಕ ನೀವು ಪರವಾಗಿಲ್ಲ ಬನ್ನಿ ಬನ್ನಿ ಮೇಡಮ್ ಬನ್ನಿ. ನಾವಿವತ್ತು ಕಟ್ಲೆ ಸಿನಿಮಾದ ನಾಯಕಿ ಜೊತೆ ಇದ್ದೀವಿ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್ 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 ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ಓಕೆ, ನಿಮ್ಮ ಇಂಟ್ರೊಡಕ್ಷನ್. ನಮಸ್ತೆ, ನನ್ನ ಹೆಸರು ಸನ್ಮಿತಾ ಅಂತ. ನಾನು ಕಟ್ಲೆ ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ತುಂಬಾ ಯೂನಿಕ್ ಆಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಇವತ್ತು ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗತ್ತೆ ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ದೀವಿ. February 6th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ. ನಿಮ್ ಸಪೋರ್ಟ್ ನಮಗ್ ಖಂಡಿತವಾಗ್ಲೂ ಬೇಕೇ ಬೇಕು. ಓಕೆ ಮ್ಯಾಮ್, ನೀವು ಈ ಸಿನಿಮಾಗೆ ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ಸೊ ಏನ್ ಮಾಡ್ತಾ ಇದ್ರಾ? ನಾನು ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸ್ಟಾರ್ ಸುವರ್ಣದಲ್ಲಿ, ಹಾಗೆ ಸ್ಟಾರ್ ಸುವರ್ಣದಲ್ಲಿ ಮುದ್ದುಲಕ್ಷ್ಮಿ ನೆಗೆಟಿವ್ ಲೀಡ್ ಮಾಡ್ತಿದ್ದೆ. ಇವಾಗ್ಲೂ ಪ್ರೆಸೆಂಟ್ ನಾನು ಸೀರಿಯಲ್ ಮಾಡ್ತಿದ್ದೀನಿ. ಓಕೆ ಓಕೆ ಮ್ಯಾಮ್, ಈ ಸಿನಿಮಾಗೆ ಹೆಂಗೆ ನಿಮ್ಗೆ ಚಾಯ್ಸ್ ಬಂದ? ಆಕ್ಚುಲಿ ಇದು ಪಟ್ ಅಂತ ಹೇಳಿ ಸೆಲೆಕ್ಟ್ ಆಗೋಗಿದ್ದು, ಅನ್ಕೊಂಡು ಇರ್ಲಿಲ್ಲ. ಕಾಲ್ ಬಂತು ಡೈರೆಕ್ಟರ್ ಕಡೆಯಿಂದ. ಸೊ ಈ ತರ ಇದೆ ಮಾಡ್ತೀರಾ ಅಂತ. ನನಗೆ ಸ್ಟೋರಿ ಕೂಡ ಇಷ್ಟ ಆಯ್ತು, ಹಾಗೆ ನನ್ ಕ್ಯಾರೆಕ್ಟರ್ ಕೂಡ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಯಾಕೆ ಈ ತರ ಮಾಡಬಾರ್ದು ಈ ಕ್ಯಾರೆಕ್ಟರ್ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಓಕೆ. ಸೊ ಈ ಕ್ಯಾರೆಕ್ಟರ್ ನಿಮ್ದು, ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಅಂತಂದ್ರೆ ಯಾವ ತರ ನೀವು ಪ್ರಿಪೇರ್ ಆಗಿದ್ರಿ? ಒಂಥರ ಫಸ್ಟ್ ಟೈಮ್ ನಾನು ಈ ಕ್ಯಾರೆಕ್ಟರ್ ಮಾಡ್ತಿರೋದು. ಸೊ ತುಂಬಾ ಖುಷಿ ಆಗಿದೆ. ಒಂಥರ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಇಷ್ಟ ಆಯ್ತು. ನಾನು ಜಾಸ್ತಿ ಏನು ಹೇಳಕ್ ಹೋಗಲ್ಲ, ನೀವೇ ಫಿಲಮ್ ಅಲ್ಲಿ ನೋಡಿ. ಓಕೆ. ಸೊ ಸಿನಿಮಾ ಯಾವಾಗ ಬರ್ತಾ ಇದೆ? ಕಟ್ಲೆ ಬೊಂಡೇಶ. ಓಕೆ. ಕಟ್ಲೆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಕಟ್ಲೇಶ ಬೊಂಡೇಶ. ಗಿರೀಶ್ ಬೊಂಡೇಶ. ಓಕೆ, ಗಿರೀಶ ಬೊಂಡೇಶ. ಓಕೆ. ಕಟ್ಲೆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಇವ್ರ ಹೆಸರು ಬಂದ್ಬಿಟ್ಟು ಗಿರೀಶ್, ಸಿನಿಮಾದಲ್ಲಿ ಬೊಂಡೇಶ. ಸೊ ಇವ್ರು ಮಾತಾಡ್ಸೋಣ ಬನ್ನಿ. ಹಾಯ್. ಹಾಯ್. ಸೊ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಂದ್ರೆ, ನಮ್ಮ ಸರ್ದ ಬರ್ತ್ಡೇ ಇವತ್ತು, ಭರತ್ ಸರ್ದ ಅವ್ರದ್ದು. ನಮ್ಮ ವಿಜಯ್ ಸರ್ ಅವರು ನಮ್ಗೆ 14 ವರ್ಷದಿಂದ ಪರಿಚಯ. ಅವ್ರ ಕಡೆದಾನ ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಮೂವಿ ಚೆನ್ನಾಗ್ ಬಂದಿದೆ. ನನ್ಗೊಂದ್ ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟ. ನಾನು ಇವ್ರು ಯಾರಪ್ಪ, ಇವ್ರು ಟನಿ ಕೃಷ್ಣ ಅಂತಿದ್ದಾರೆ. ಅವ್ರಿಗೆ ಚಿಕ್ಕದಂಗ್ ಕ್ಯಾರೆಕ್ಟರ್ ಅವ್ರು ಇದ್ರಾಗ ಮಾಡಿದೀನಿ. ಸೂಪರ್ ಆಗಿ ಬಂದಿದೆ ಕತೆ, ನೋಡಿ ಆಚರಿಸಿ. ಓಕೆ. ಯಾವತ್ ಬರ್ತಾ ಇದ್ದೀರಾ? February 6ನೇ ತಾರೀಕು ಬರ್ತಾ ಇದೀವಿ. ಓಕೆ. ಹಾ ಸರ್, ಆಲ್ ದ ಬೆಸ್ಟ್. ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಓಕೆ ಸರ್. ಕಟ್ಲೆ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ನೋಡಿ, ಟೋಪಿ ಹಾಕೊಂಡು ಹೆಂಗ್ ಮಿಂಚ್ತಾವ್ರೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಅಣ್ಣ ನಮಸ್ಕಾರ. ನಮಸ್ಕಾರ ಮಂಜು. ಸೊ ಅಣ್ಣ ನಮಸ್ಕಾರ. ಅಣ್ಣ ಹೇಗಿದ್ದೀರಾ? ನೋಡಿ ಹೇಗಿದ್ದೀನಿ, ಚೆನ್ನಾಗಿದೆ. ಸ್ಮಾರ್ಟ್ ಆಗಿ ಚಳಿ, ಗಾಳಿ, ಹೊಸಕೋಟೆ ಒಂದು ವಿಲ್ಲಾಸ್ ಅಲ್ಲಿ ನಿರ್ಮಾಪಕರ ಮನೆ ಹತ್ರ ಇದ್ದೀವಿ ನಾವು. ಓಕೆ. ಕಟ್ಲೆ ಚಿತ್ರದ ಪ್ರಚಾರನ ಪ್ರಾರಂಭ ಮಾಡೋದಕ್ಕೋಸ್ಕರ ಅವರ ಹುಟ್ಟಿದ ಹಬ್ಬದ ದಿನ ಆರಿಸ್ಕೊಂಡಿದ್ದಾರೆ. ಓಕೆ. ಸೊ ಇವತ್ತಿನ ಪ್ರಾರಂಭ ಶ್ರೀಕಾರ ಸುಡ್ತಾ ಇದೀವಿ ಇದಕ್ಕೆ. ಓಕೆ ಅಣ್ಣ, ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನಿರುತ್ತೆ? ಒಂದು ಕಟ್ಲೆ ಅವಧಿ ಅಂತ ಸಂಸ್ಕೃತ ಹೇಳ್ತಾರಲ್ಲ, ಹೌದು. ಸೊ ಗೊತ್ತಾಗತ್ತಲ್ಲ, ಒಂದು ಟ್ರೆಡಿಷನಲ್ ಕ್ಯಾರೆಕ್ಟರ್, ಆಯುರ್ವೇದಿಕ ಬಟ್ ಔಷಧಿಯ ಕೊಡುವಂತ ಪಂಡಿತನ ಕ್ಯಾರೆಕ್ಟರ್. ಸೊ ನನ್ನ ಮಗಳು ಚಿತ್ರದ ನಾಯಕಿ, ಮೇನ್ ಕ್ಯಾರೆಕ್ಟರ್. ಅವಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಓಕೆ. ಉದಯ ಕಾಮಿಡಿನಲ್ಲಿ ಮಾಡ್ತಾ ಇದ್ದಂತ ನಮ್ಮ ಗೆಳೆಯ ಕೆಂಪೇಗೌಡ ಮೊದಲನೇ ಸತಿ ನಾಯಕ ನಾಟಕ ನಡೆಸ್ತಾ ಇದ್ದಾನೆ. ಉತ್ಸಾಹಿ ಯುವ ನಿರ್ಮಾಪಕ ಭರತ್ ಗೌಡ ಸೊ ಇದನ್ನ ನಿರ್ಮಾಣ ಮಾಡಿದ್ದಾರೆ ಸಿನಿಮಾ. ಎಲ್ಲ ಕೆಲಸ ಕಾರ್ಯ ಮುಗಿಸ್ಕೊಂಡು ಶ್ರೀಧರ್ ಸಂಭ್ರಮ್ ಮ್ಯೂಸಿಕ್ ಮಾಡಿದ್ದಾರೆ. ಒಳ್ಳೆ ಹಾಡುಗಳು. ಸಿರಿಸಿಯ ಸುತ್ತಮುತ್ತ ಸುಂದರ ತಾಣಗಳಲ್ಲಿ ಕರ್ನಾಟಕದಲ್ಲಿ ಇಡೀ ಚಿತ್ರ ರೂಪುಗೊಂಡಿದೆ. ಒಳ್ಳೆ ಡಿಒಪಿ, ಒಳ್ಳೆ ಫೋಟೋಗ್ರಫಿ ಎಲ್ಲ ಇದೆ. ಕಲಾವಿದರ ದಂಡೆ ಇದೆ, ನೋಡಿದ್ರಲ್ಲ ಇಲ್ಲಿ. ರವೀಂದ್ರ ಪಂಡಿತ್ ಇರ್ಬೋದು, ಉಮೇಶ್ ಇದ್ದಾರೆ, ಪವನ್, ಮೂರ್ ಜನ ಹರ್ಷ ಪುಣಶ, ತಬಲಾ ನಾಣಿ. ಸೊ ನಾನು ಎಲ್ಲ ತಗೊಂಡೋಗಿ ಮೇಲ್ಗಡೆ ಗೊಂಬೆ ತರ ಕೂರ್ಸ್ಬಿಟ್ಟು ಸೊ ಸಿನಿಮಾದಲ್ಲಂತೂ ಎಂಜಾಯ್ ಮಾಡ್ಕೊಂಡು ಆಕ್ಟ್ ಮಾಡಿದೀನಿ. ಒಂದ್ 8 ದಿನ ಆಗಿದೆ ನನ್ನ ಪಾತ್ರ. ಮಧ್ಯದಲ್ಲಿ ಕರೋನಾ ಬಂದ್ ಸ್ವಲ್ಪ ಲೇಟ್ ಆಯ್ತು. ಈಗ February 6ಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗ್ ಬಂದಿದೆ ಸಿನಿಮಾ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ನಾನು ನೋಡಿಲ್ಲ ಸಿನಿಮಾ. ನಾನು ಪಾತ್ರ ಮಾಡೋವಾಗ ಎಂಜಾಯ್ ಮಾಡ್ಕೊಂಡು ಪಾತ್ರ ಮಾಡಿದೀನಿ. ಒಳ್ಳೆ ಶೆಕೆ, ಒಳ್ಳೆ ಸಮ್ಮರ್ ಅಲ್ಲಿ ಮಾಡಿದ್ದೀನಿ.
ಸೊ ಸಿರ್ಸಿ ಸುತ್ತಮುತ್ತ, ಸಿರ್ಸಿನ ಒಂದು 27-28 ಕಿಲೋಮೀಟರ್ ದೂರದಲ್ಲಿ ಪ್ರತಿದಿನ ಅಲ್ಲೇ ಶೂಟಿಂಗ್ ಆಗ್ತಾ ಇದೆ. ಅಪ್ ಅಂಡ್ ಡೌನ್ ಮಾಡ್ತಿದ್ವಿ. ನಾವು ಸಿರ್ಸಿನಲ್ಲಿ ಸ್ಟೇ ಮಾಡಿದ್ವಿ. ಓಕೆ. ಆ ಡೈರೆಕ್ಟರ್ ಶ್ರೀ ವಿಧಾ ಇದಾನಲ್ಲ, ಮೊದ್ಲಿಂದಾನು ಬಂದು ನನಗೆ ಸ್ಟುಡಿಯೋನಲ್ಲಿ ಕಥೆಗಳು ಹೇಳ್ಕೊಂಡು ನಿರ್ಮಾಪಕರು ನೋಡ್ತಾ ಇದ್ರು. ಕೊನೆಗೆ ಕೆಂಪೇಗೌಡರು ಎಲ್ಲ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಒಂದು ಪಾತ್ರ ಇಟ್ಕೊಂಡಿದ್ದಾರೆ. ಒಳ್ಳೆ ಒಂದು ಕಥೆಯ ಎಳೆ ನಂಗೆ ಹೇಳಿದ್ರು, ಬಹಳ ಚೆನ್ನಾಗಿದೆ ಕಲೆ. ಯಾಕಂದ್ರೆ ಕಥೆ ಸೂಕ್ಷ್ಮ ಬಿಟ್ಕೊಡೋದು ಬೇಡ, ನಿರ್ದೇಶಕರು ಹೇಳಿದ್ದಾರೆ. ನಮಗೂ ಅದು ಗೌಪ್ಯ ಕಾಪಾಡ್ಕೊಂಡ್ರೆ ಬಹಳ ಒಳ್ಳೇದು. ಹಾಗಾಗಿ ಕ್ಯೂರಿಯಾಸಿಟಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ನನಗೆ ಸೂಟ್ ಆಗುವಂತ ಒಂದು ಪಾತ್ರ ನೋಡಿದ್ರೆ ಗೊತ್ತಾಗುತ್ತೆ. ಸರ್, ಈ ಸಿನಿಮಾದಲ್ಲಿ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿ ಇದೆಯಾ ಯಾವ ತರ ಅಂತ? ಈ ಕ್ಯಾರೆಕ್ಟರ್ ಮಾಡಿದೀರಾ ಇಲ್ಲ? ಅಲ್ಲ, ಕ್ಯಾರೆಕ್ಟರ್ಗಳು ನನಗೆ ನಾನು ಮಾಡೋ ಪ್ರತಿಯೊಂದು ಡಿಫ್ರೆಂಟ್ ಆಗೇ ಇರುತ್ತೆ. ಹೌದು, ಅಲ್ಲ ಇದ್ರಾಗ್ಲಿ ಇನ್ನೂ ಸ್ಪೆಷಲ್ ಇರುತ್ತಾ ಅಂತ? ಇದೆ ಬೇರೆ ತರನೇ ಮಾಡಿದೀನಿ ನಾನು. ಸೊ ನೀವು ಅದನ್ನ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಡಿಫ್ರೆಂಟ್ ಆಗಂತೂ ಇದೆ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್. ಸೊ ಗೆಟಪ್ ನೋಡೋದು ಗೊತ್ತಾಗುತ್ತಲ್ಲ. ಸೊ ಹೀಗಾಗಿ ಚೆನ್ನಾಗಿದೆ ಕ್ಯಾರೆಕ್ಟರ್, ಚೆನ್ನಾಗಿ ರೂಪುಗೊಂಡಿದ್ದಾರೆ. ಒಳ್ಳೆ ಫೋಟೋಗ್ರಾಫರ್, ಆತನ ಹೆಸರು ಮಾಡ್ತೇನೆ ನಾನು. ಬಹಳ ಚೆನ್ನಾಗಿದೆ. ನೈಟ್ ಶೂಟಿಂಗ್, ತುಂಬಾ ನೈಟ್ ಶೂಟಿಂಗ್ ಆಗಿದೆ. ಆಯ್ತಪ್ಪಾಜಿ, ಒಳ್ಳೇದಾಗ್ಲಿ. ನಮಸ್ಕಾರ. ಬೇಗ ಆದಷ್ಟು ಬೇಗ ಬರ್ಲಿ. ಫೆಬ್ರವರಿ 6th ಅಲ್ಲ? ಸರಿ, ಆಯ್ತು. ಹಲೋ ಫ್ರೆಂಡ್ಸ್, ಇವತ್ತು ನಾವು ಹೊಸಕೋಟೆಯಲ್ಲಿ ಭರತ್ ಗೌಡ್ರ ಅವರ ಹುಟ್ಟುಹಬ್ಬದ ದಿನ ಇವತ್ತು ಪೋಸ್ಟರ್ ಅಲ್ವಾ ಸರ್, ಪೋಸ್ಟರ್ ಲಾಂಚ್ ಮಾಡ್ತಿದ್ದಾರೆ. ಮತ್ತೆ ಡೇಟ್ ಯಾವತ್ತು ಅನ್ನೋದನ್ನು ರಿವೀಲ್ ಮಾಡ್ತಿದ್ದಾರೆ. ಆ ಸಿನಿಮಾದ ಕಟ್ಲೆ ಸಿನಿಮಾದ ಡೈರೆಕ್ಟರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಲೋ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಸೂಪರ್, ನೀವ್ ಹೇಗಿದ್ದೀರಾ? ತುಂಬಾ ಖುಷಿ ಆಯ್ತು ನೀವು ಈ ವರ್ಷ ನಮ್ ಜೊತೆಲಿ ಜಾಯ್ನ್ ಆಗಿದ್ದೀರಾ, ಅದು ಸಿನಿಮಾ ರಿಲೀಸಿಂಗ್ ತೇರಲ್ಲಿ ಜಾಯ್ನ್ ಆಗಿದ್ದೀರಾ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಹೇಳಿ ಸರ್. ಸರ್, ನಿಮ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ಇವತ್ತು 16ನೇ ತಾರೀಕು, ಡಿಸೆಂಬರ್ 16. ಲಾಸ್ಟ್ ಒಂದು 10 to 12 years ಇಂದ ಈ 16 ಅಂದ್ರೆ ನಮ್ಗೆ ಹೊಸಕೋಟೆ. ನಾವೆಲ್ಲರೂ ನಾವ್ ಸಿನಿಮಾ ಮಾಡಕ್ಕಿಂತ ಮುಂಚೆಯಿಂದನು 16 ಅಂದ್ರೆ ಹೊಸಕೋಟೆ ಅಂದ್ರೆ 16. ಅದೊಂದು ಟ್ರೆಡಿಷನಲ್ ಆಗೋಗಿತ್ತು ನಮ್ಗೆ. ಅದೇ ತರ ಈ ವರ್ಷ ಅದಕ್ಕೊಂದು ಎಕ್ಸ್ಟ್ರಾ ಆಡೆಡ್ ಏನಂದ್ರೆ, ಒಂದು ಗುಡ್ ನ್ಯೂಸ್, ಒಂದು ಸ್ವೀಟ್ ನ್ಯೂಸ್ ಏನಂದ್ರೆ, ನಮ್ಮ ಸಿನಿಮಾ ಬಿಡುಗಡೆ ದಿನಾಂಕ ಇವತ್ತು ಘೋಷಣೆ ಇದೆ. ಒಂದು ಕ್ಯಾಲೆಂಡರ್ ನ ರಿಲೀಸ್ ಮಾಡ್ತಾ ಇದೀವಿ. ಮತ್ತೆ ಒಂದ್ 2,000-5,000 ಕ್ಯಾಲೆಂಡರ್ ನ ಎಲ್ಲಾ ಕಡೆನೂ ಹಂಚ್ತಾ ಇದೀವಿ. ನಮ್ಮ ಸಿನಿಮಾದ ಕಂಟೆಂಟ್ ಜೊತೆಲಿ ಮಂಜುನಾಥ ಸ್ವಾಮಿ ಮತ್ತೆ ದೇವ್ರದ್ದು ಇದ್ ಮಾಡ್ಬಿಟ್ಟು ನಾವು ಅದನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ. ಕಟ್ಲೆ ಸಿನಿಮಾ ಬಂದ್ಬಿಟ್ಟು ಇದೇ ಫೆಬ್ರವರಿ 6ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಇಲ್ಲಿಂದ ನಮ್ಮ ಪಬ್ಲಿಸಿಟಿ ಮತ್ತೆ ಈ ತೇರ್ನ ಎಳೆಕ್ ಶುರು ಮಾಡ್ತಾ ಇದೀವಿ. ಈ ದಿನದಿಂದ, ಈ ಶುಭ ದಿನದಿಂದ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ಇನ್ನು ಪ್ರತಿಯೊಂದು ಡಿಸ್ಟಿಕ್ ಹೋಗಿ ಎಲ್ಲಾ ಕನ್ನಡ ಜನತೆಯ ಮನಸ್ಸಿಗೆ ಮುಟ್ಟಬೇಕು. ಕಟ್ಲೆ ಅನ್ನೋ ಒಂದು ಪದ ಏನು, ಕಟ್ಲೆ ಅಂದ್ರೆ ಏನು ಇದ್ರಲ್ಲಿ. ಯಾಕಂದ್ರೆ ಈ ಕಟ್ಲೆ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಮ್ಮ ಕೆಂಪೇಗೌಡರು ನಾಯಕ ನಟರಾಗಿ ಒಂದು ಬಣ್ಣ ಹಚ್ಚಿದ್ದಾರೆ. ಅವ್ರು ಯಾಕಂದ್ರೆ ಒಂದು 99-80 ಸಿನಿಮಾ ಮಾಡಿರೋರು. ಇದನ್ನ ಫುಲ್ ಫ್ಲೆಜ್ ಅವ್ರ ಮೇಲೆ ಹೊರೆನ ಹೊತ್ಕೊಂಡು ಅವ್ರು ಒಂದು ಪಾತ್ರನ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದು ಎಲ್ರು ಹೇಳ್ತಾರೆ. ನಾವು ಅದನ್ನ ಹೇಳ್ಕೊಂಡು ಹೋಗೋದಕ್ಕಿಂತ ಜನಕ್ಕೆ ಇದನ್ನ ರೀಚ್ ಮಾಡೋಣ. ಕಟ್ಲೆ ಅಂದ್ರೆ ಕಟ್ಲೆ ಅಂದ್ರೆ ಏನು, ಕಟ್ಲೆಗೆ ಯಾಕೆ ನೋಡ್ಬೇಕು, ಒಳಗಡೆ ಬರ್ಲಿ. ಲಾಸ್ಟ್ 20 minutes ಕ್ಲೈಮ್ಯಾಕ್ಸ್ ಏನ್ ಬರುತ್ತೆ, ಆ ಕ್ಲೈಮ್ಯಾಕ್ಸ್ ನೋಡಿದ್ರೆ ಪ್ರತಿಯೊಬ್ಬರ ಮನಸ್ಸಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಘಟನೆ ನಡೆದೋಗಿರುತ್ತೆ. ಆ ಘಟನೆಯಿಂದ ಅವ್ರು ಈಚೆ ಬಂದಿದ್ರೆ ಕೂಡ ಅದನ್ನ ಅವ್ರು ಕಾಡ್ತಾ ಇರುತ್ತೆ. ಆ ಕಾಡ್ತಾ ಇರೋದ್ರಿಂದ ಅವ್ರು ಹೇಗ್ ಹೊರಗ್ ಬರ್ಬೇಕು ಅನ್ನೋ ಒಂದು ಉತ್ತರ ಇರುತ್ತೆ. ಕಾಲಚಕ್ರ ಅನ್ನೋ ಒಂದ್ ಇದ್ರಲ್ಲಿ ಪ್ರತಿಯೊಂದು ಪಾಪನು ಪೆಂಡಿಂಗ್ ಅಲ್ಲಿ ಕೊಡೋ ಟೈಮ್ ಬಂದಾಗ ಕೊಡುತ್ತೆ ಎಲ್ರಿಗೂ ಅನ್ನೋದ್ರ ಮೇಲೆ ನಾವು ಒಂದು ಕತೆ ಮಾಡ್ಕೊಂಡು ಅದ್ಭುತವಾಗಿ ಕರ್ಕೊಂಡು ಹೋಗಿದೀವಿ. ಪ್ರತಿಯೊಂದು ಯೂತ್ಸ್ಗೂ ಒಂದು ಸಂದೇಶ ಇದೆ. ಲಾಸ್ಟ್ ಒಂದು ಫ್ರೀ ಕ್ಲೈಮ್ಯಾಕ್ಸ್ ಇಂದ ಲಾಸ್ಟ್ ಒಂದು 20 minutes ಅಂತೂ ತುಂಬಾ ಒಂದು ಕಣ್ಣಲ್ಲಿ ನೀರ್ ಬರ್ಸುತ್ತೆ. ಯಾಕಂದ್ರೆ ಎಷ್ಟೋ ನಮ್ಮ ಸಮಾಜದಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಅಂತ ಘಟನೆಗಳು ನಡೆದಿದಾವೆ. ಅದನ್ನ ಮರ್ತೋಗಿರ್ತೀವಿ, ಇಲ್ಲ ನೋಡಿ, ಇಲ್ಲ ನಾವೇ ಮಾಡಿರ್ತೀವಿ, ಏನೋ ಒಂದ್ ಆಗೋಗಿರುತ್ತೆ. ಬಟ್ ಅದನ್ನ ಮರ್ತು ಮೂವ್ ಆಗ್ಬಿಟ್ಟಿರ್ತೀವಿ. ಬಟ್ ಜೀವನದಲ್ಲಿ ಅದು ಯಾವ ತರ ಕಾಡ್ಬೋದು ಅನ್ನೋದನ್ನ ನಾವಿಲ್ಲಿ ಒಂದು ಸಿನಿಮಾ ರೂಪದಲ್ಲಿ ತೋರಿಸಿದೀವಿ. ಓಕೆ ಸರ್, ಇಷ್ಟೊಂದು ಕಲಾವಿದರು ಇದಾರೆ, ದೊಡ್ಡ ಆರ್ಟಿಸ್ಟ್ ಗಳು ಇದಾರೆ. ಸೊ ಇವಾಗ ಉಮೇಶ್ ಅಣ್ಣ ಅವ್ರಿಲ್ಲ. ಅವರು ತುಂಬಾ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಒಂದು ದೊಡ್ಡ ನಮ್ಗೆ ಅದೃಷ್ಟ ಅನ್ಕೊಂತೀವಿ. ತುಂಬಾ ಅದ್ಭುತವಾದ ಒಂದು, ಯಾಕಂದ್ರೆ ನಮ್ಮಂತ ಯಂಗ್ಸ್ಟರ್ಸ್ಗೆ ಅವ್ರು ಎಷ್ಟು ಒಂದು ಇದ್ ಮಾಡ್ತಾ ಇದ್ರಂದ್ರೆ, ಪ್ರತಿಯೊಂದು ಡೈಲಾಗ್ ಅಲ್ಲೂ ಒಂದು ಚಿಕ್ಕ ಕರೆಕ್ಷನ್ ಕೂಡ ಕರೆದು ರೇಟ್ರೆ ಹಿಂಗ್ ತಗೊಳೋಣ ಅಂತ ನಮ್ಮನ್ನ ಕೇಳ್ತಾ ಇದ್ ರೀತಿ ಇರ್ಬೋದು. ಅದ್ ಯಾವತ್ತೂ ನಾವು ಮರೆಯಲ್ಲ. ಇವತ್ತು ಅಣ್ಣ ಸಿನಿಮಾ ರಿಲೀಸ್ ಹತ್ರ ಬಂದ ಅಣ್ಣ ಇಲ್ಲ, ಅವ್ರೆಲ್ಲೇ ಇರ್ಲಿ, ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅನ್ನೋ ಒಂದು ಇದಿದೆ. ನಮಗೂ ತುಂಬಾ ನೋವಾಯ್ತು ಅಣ್ಣ ದಿಢೀರಂತ ಇದ ಕೊನೆ ಹೆಸರು ಹೇಳಿದ್ರು ಅಂತ. ಬಟ್ ಕಾಲಚಕ್ರ ಇದು. ಅಣ್ಣ ಬಂದ್ಬಿಟ್ಟು ಯಾವತ್ತು ಅಣ್ಣನ ದೇಹ ಹೋಗಿರ್ಬೋದು, ಬಟ್ ಅಣ್ಣನ ಒಂದು ಆ ಒಂದು ಏನು ಸಾಧನೆ ಇರ್ಬೋದು, ಅಣ್ಣ ಯಾವ್ದೋ ಒಂದು ರೂಪದಲ್ಲಿ ಪ್ರತಿದಿನನು ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಬ್ಬರ ಬಾಯಲ್ಲಿ ಇರ್ತಾರೆ. ಇದೇ ಏನ್ ಅಣ್ಣನೇನ್ ನಾವು ಮಾತಾಡ್ಕೊಂತ ಇದೀವಿ, ಇದೇ ನಮ್ಮ ಸಿನಿಮಾದ ಒಂದು ಕಂಟೆಂಟ್ ಜನರ ಸುತ್ತರ ಹೋಗುತ್ತೆ. ಈ ತರ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಒಂದು ಚಕ್ರ ಇದೆ.
ಓಕೆ ಅದ್ರ ಮೇಲೆ ಹೋಗುತ್ತೆ. ಸೊ ನೀವ್ ಯಾವತ್ತು ಬರ್ಬೇಕು ಅಂತ ಹಾಕಿದ್ದೀರಲ್ಲ, ಹ್ಮ್. ಸೊ ಇದಕ್ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ನೀವು ಇವತ್ತೇ ಬರ್ಬೇಕು ಅಂತ? ಹೌದು ಸರ್, ಒಂದು ಡೇಟ್ ನ ಕೋಟಿಂಗ್ ಮಾಡ್ಕೊಂಡಿದೀವಿ. ಓಕೆ ಫೆಬ್ರವರಿ 6 ಥಿಯೇಟರ್ ಬರ್ಲೇಬೇಕು ಅಂತ. ಅದ್ರ ಮೇಲೆ ವರ್ಕ್ ಗಳು ಮಾಡ್ಕೊಂತ ಇದೀವಿ. ಓಕೆ, ಹೇಗೆಲ್ಲ ಪ್ರಿಪರೇಷನ್ ಆಗ್ತಿದೆ ಸರ್? ಸರ್ ಪ್ರಿಪ್ರೇಷನ್ ತುಂಬಾ, ನಮ್ಮ ನಿರ್ಮಾಪಕರು ಬಂದ್ಬಿಟ್ಟು ಒಂದು ದೊಡ್ಡ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೇಕು. ಅವ್ರು ಬಂದ್ಬಿಟ್ಟು ಏನೇ ಆಗ್ಲಿ ನಮ್ ಸಿನಿಮಾದಲ್ಲಿ ಗಟ್ಟಿತನ ಇದೆ, ಕಂಟೆಂಟ್ ಚೆನ್ನಾಗಿದೆ, ನಾವು ಹೋಗೋಣ, ಜನಕ್ಕೆ ರೀಚ್ ಮಾಡ್ಸೋಣ. ಓಕೆ, ಜನಕ್ಕೆ ರೀಚ್ ಮಾಡ್ಸಿ ಒನ್ ಟೈಮ್ ಜನ ಒಳಗಡೆ ಬಂದ್ರೆ ಅವ್ರು ಆಮೇಲೆ ಸಿನಿಮಾ ತಗೊಂಡ್ ಹೋಗ್ತಾರೆ. ಹೌದು. ಒನ್ ಟೈಮ್ ಒಳಗಡೆ ಕರ್ಕೊಂಡು ನಾವು ಬರೋಣ, ಯಾವ ತರ ಕರ್ಕೊಂಡ್ ಬರ್ಬೋದು ಅಂತ ಒಂದಷ್ಟು ನಾವು ಇದ್ ಮಾಡ್ಕೊಂಡಿದೀವಿ. ನಮ್ ಜೊತೆ ಆ ತರ ಒಂದು ಒಳ್ಳೆಯವರು ಒಂದಷ್ಟು ಜನ ಟೈಪ್ ಆಗ್ತಾ ಇದಾರೆ. ನೋಡ್ಕೊಂಡೆಲ್ಲ ಮಾಡ್ಕೊಂಡು ಹೋಗ್ತೀವಿ ಸರ್. ಓಕೆ ಸರ್, ಆಲ್ ದಿ ಬೆಸ್ಟ್. ಬನ್ನಿ, ಆದಷ್ಟು Thank you. ಪ್ರಚಾರ ಮಾಡಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಒಳ್ಳೆ ಸರಿ ಸರಿ ಕೊಡ್ತಾರೆ ಸರ್ ನೋಡಿ. ಹಾಗೆ ಹಾಗೆ ಸರ್, ಹಾಗೆ ಸರ್ ಡೇಟ್ ಹೇಳ್ಬಿಡಿ ಹಂಗೆ ಎಲ್ಲಾರು ಒಟ್ಟಿಗೆ. ಕಟ್ಲೆ, ಆಲ್ ದ ಬೆಸ್ಟ್ ಫಾರ್ ಕಟ್ಲೆ ಅಂಡ್ ಭರತ್ ಗೌಡ. ಹ್ಯಾಪಿ ಬರ್ತ್ಡೇ ಗೌಡ್ರೆ.